ಏನು ಮಾಡೋದಮ್ಮಿ, ದೇವರು ಯೋಚನೆ ಮಾಡಂಗೆ ಮಾಡಿಬಿಡ್ತಾನೆ. ಕೆಲವ್ರಿಗೆ ಮಕ್ಕಳನ್ನ ಮರಿನ ಕೊಡ್ತಾನೆ, ಆದರೆ ಕೆಟ್ಟ ಬುದ್ಧಿ ಕೊಟ್ಬಿಟ್ಟು ಯೋಚನೆ ಮಾಡಂಗೆ ಮಾಡ್ತಾನೆ. ಇನ್ನು ಕೆಲವ್ರಿಗೆ ಮಕ್ಕಳು ಮರಿನ ಕೊಡ್ತಾನೆ, ಆದರೆ ಭವಿಷ್ಯದಲ್ಲಿ ಒಂದು ತೂತಿಕ್ಬಿಡ್ತಾನೆ, ಯೋಚನೆ ಮಾಡಂಗೆ ಮಾಡ್ತಾನೆ. ಇನ್ನು ಕೆಲವ್ರಿಗೆ ಮಕ್ಕಳು ಮರಿನ ಎಲ್ಲ ಕೊಡ್ತಾನೆ, ಚೆನ್ನಾಗೇ ಇರ್ತದೆ, ಆದರೆ BP ಶುಗರ್ ಬಂದು ಯೋಚನೆ ಮಾಡಂಗೆ ಮಾಡ್ಬಿಡ್ತಾನೆ. ಒಟ್ಟಿನಲ್ಲಿ ದೇವರೇ ದೇವರೇ ನಮ್ಮನ್ನು ಕಾಪಾಡಪ್ಪ ಅಂತ ಯೋಚನೆ ಮಾಡ್ತಾ ಇರಬೇಕು, ಅದೇ ಅವನ ಉದ್ದೇಶ. ಅಂಥದ್ದು ಏನ್ರಿ ಆಯ್ತು? ರೂಮ್ ಹೋಯ್ತು ಅಂತ ಉರಿನಾ? ಅಜ್ಜಿ ಕೇಳಿದಕ್ಕೋಸ್ಕರ ಕೊಟ್ಟೆ, ಇಲ್ಲ ಅಂದ್ರೆ ಆ ರೂಮಲ್ಲಿರೋ ಕಾಲ್ ಒರ್ಸೋ ಮ್ಯಾಟ್ ಸಮೇತ ಅವಳಿಗೆ ಕೊಡ್ತಾ ಇದ್ದಿಲ್ಲ. ಅಯ್ಯ, ನೀನು ಕಾಲು ವರ್ಷ ಮ್ಯಾಟ್ರಿಗೆ ಹೊಂಟೋಯ್ತೀಯ, ಆದರೆ ನನಗೆ ತಲೆ ಕೆಟ್ಟೋದು ಅದಲ್ಲ. ಸ್ವಲ್ಪ ಏಮಾರಿದ್ರು ತಲೆಗಳು ಉರುಳೋಯ್ತವೆ. ತಲೆ ಹೋಗೋ ವಿಷಯನ? ಅಂಥದ್ದು ಏನ್ರಿ ಆಯ್ತು? ನೋಡಿಲ್ಲಿ ಮಾತ್ರೇನಾ ಖಾಲಿ ಆಗಿದೆ ಅಂತ ಹೇಳಿದ್ರೆ ನಾನೇ ಹೋಗಿ ತಂದು ಕೊಡ್ತಾ ಇದ್ದೆ, ಅದನ್ನ ಬಿಟ್ಬಿಟ್ಟು ತೊಲೆ ಹೋಗೋ ವಿಷಯ ಅಂತೆ. ಏನಮ್ಮಿ ನೀನು ರಾತ್ರಿ ಹೊತ್ತು ಪೆದ್ದಂಗೆ ಮಾತಾಡಿದ್ರೆ ಕ್ಯೂಟಾಗಿ ಕಾಣಿಸ್ತೀಯ, ಬೆಳಗ್ಗೆ ಹೊತ್ತು ಮಾತಾಡಿದ್ರೆ ತಲೆ ಚಿಪ್ಪು ಎಗ್ರಸನ ಅನ್ಸ್ಬಿಡ್ತದೆ. ಏನು ಕಾಲ್ ಕೆರಿತಾ ಇದೀಯಾ? ಜಗಳ ಆಡ್ಬೇಕಾ ಈಗ? ಜಗಳ ಆಡಬೇಕು ಅಂತಂದ್ರೆ ರೆಡಿಯಾಗಿ ನಿಂತ್ಕೊಬಿಡ್ತೀಯಲ್ಲ. ಇವಾಗ ವಿಷಯಕ್ಕೆ ಬರ್ತೀರಾ ಇಲ್ವೋ? ವಿಷಯ ಏನ್ ಗೊತ್ತಾಮಿ, ಈ ಮಾತ್ರೆನ ನಾವು ರಾಣಿ ಕೈಗೆ ಮನಗ್ ನುಂಗ್ಸು ಅಂತ ಕೊಟ್ಟಿದೀವಿ, ಹೌದೇ? ಆದ್ರೆ ಇದೇ ಮಾತ್ರೆನ ರಾಣಿ ಕೈಗೆ ಸೋಮ ಕೊಟ್ಬಿಟ್ಟು ನಮ್ಮ ಅಣ್ಣಗ್ ನುಂಗ್ಸು ಅಂತ ಹೇಳೋನಂತೆ. ಇದು ನಿಜನ ಸುಳ್ಳ? ಆದ್ರೆ ರಾಣಿ ಹೇಳಿದ್ದನ್ನ ಹೆಂಗಮ್ಮಿ ನಂಬಕ್ಕಾಯ್ತದೆ? ನನಗೂ ನಂಬಿಕೆ ಬರ್ತಿಲ್ಲ. ಆದ್ರೆ ಅವಳು ಲುಕ್ ಇತ್ತಲ್ಲ, ಲುಕ್ ನೋಡಿದ್ರೆ ನಂಗೆ ಗೊತ್ತಾಯ್ತದೆ. ನನಗೆ ಈಗ ಒಂದು ವಿಷಯ ಸಿಕ್ತು. ಅಲ್ಲ ರೀ, ಸೋಮ ಈ ಮಾತ್ರನ ನಿಮ್ ಕೊಡೋದಕ್ಕೆ ಹೇಳದ್ನ, ಅಂಥದ್ದೇನು ಉರಿ ಅವನಿಗೆ? ಏನ್ರಿ? ದೇವ್ರ ಮಗ ಆದ್ರೂ ಮಾಡಿದ್ದೆ ಉಣ್ಬೇಕು, ದೊರೆ ಹೆಂಡ್ತೀರಾದ್ರೂ ಗರ್ತೀರ್ ತರ ಬಾಳ್ಬೇಕು. ಏನಂತೀರ? ಗಾದೆ ಮುಗ್ದಿದ್ರೆ ಕರ್ದಿದ್ದೇನು ವಿಷಯ ಅಂತ ಹೇಳ್ತೀರಾ? ಹೇಳೋಣ. ನಮ್ಮ ಮಗನ ಮದುವೆ ಜವಳಿ ತರಬೇಕು, ಎಲ್ಲ ಸಿದ್ಧರಾಗಿ ಹೊರಡೋಣ. ಇಷ್ಟೇ ವಿಷಯ. ಬರೀ ನಾವ ಅಥವಾ ಶಿವ ಮನೆಯವರು ಬರ್ತಿದಾರ? ಛತ್ರಿ ಅಲ್ಲವ, ಮದುವೆ ಅಂದ್ಮ್ಯಾಕೆ ಹೆಣ್ಣವರು ಗಣ್ಣವರು ಎಲ್ರು ಬರ್ಬೇಕಲ್ಲವ್ರು, ಬೋತ್ತರ್ ಬೂಡಿ. ಅದು ಇವಳು ಮಾತಲ್ಲ, ಅವಳ ಮಾತು. ಅವಳತ್ತಿಗೆ ಬರ್ತಾರೋ ಇಲ್ವೋ ಅಂತ ತಿಳ್ಕೋಬೇಕು, ಅದಕ್ಕೆ ಇವಳ ಬಾಯಿಂದ ಹೇಳಿಸ್ತಿದ್ದಾಳೆ. ಆದರೆ ಉತ್ತರ ಕೊಡೋ ತಾಳ್ಮೆ ಯಾಕೋ ನನಗಿಲ್ಲ. ಹೊರಡಬಹುದು. ಬಾ ಸುಶೀಲ. ಪಯ್ಯ, ಯಾಕಪ್ಪ ಹಿಂಗೆಲ್ಲ ಮಾತಾಡ್ತೀಯ? ಅಮ್ಮ ಚಿಕ್ಕಮ್ಮಂಗು ಬೇಜಾರಾಕಿಲ್ವೇ? ತುಂಬಾ ದಿನ ಆಗೋಯ್ತಲ್ಲೋ ಛತ್ರಿ, ಮಸಾಲೆನೇ ಸಿಕ್ತಿಲ್ಲ. ಅಪ್ಪಯ್ಯ, ನೀನು ಹೂವನ್ನು ಮರಿನೇ ಓಡಿಸ್ಬಿಡುಮ್ಮ. ದೊರೆ ದೋಣಿಗಳು ಕೇಳ್ತಿರೋ ಮಸಾಲೆನೇ ಬೇರೆ. ಬರೀ ರುಚಿ ಹೆಚ್ಚೋ ಮಸಾಲೆ ಅಲ್ಲ ಕಣೋ ಪರಶು, ಅಭಿರುಚಿನೂ ಹೆಚ್ಚಿಸ್ಬೇಕು. ಅರ್ಥ ಆಗಿಲ್ಲಪ್ಪಯ್ಯ. ಆ ಶಾರದಿ ಬಂದು ಇಷ್ಟು ದಿವಸ ಆಗೋಯ್ತು, ಒಂದು ಸಣ್ಣ ಏಟಾದರೂ ನನ್ನ ಕಡೆಯಿಂದ ಕೊಡಲೇಬೇಕು. ನೆರ್ಮನೆ ಬದುಕಿಗೆ ಹೆಗ್ಣಗಳು ಗುದ್ದಾಡ್ದಂಗೆ ಆ ಶಿವ ಮನೆಯಲ್ಲಿ ಒಬ್ರಿಗೊಬ್ರು ಗುದ್ದಾಡಬೇಕು. ಏನಾದರೂ ಮಾಡಬೇಕಲ್ಲ. ಆ ಊರ್ ಕಳ್ಳಿಗೆ ಪಟ್ಟಾಭಿಷೇಕ ಆಗಲೇಬೇಕು, ಆಗ್ಲೇ ನಂಗೆ ಸಮಾಧಾನ. ಏನ ಪಟ್ಟಾಭಿಷೇಕನ? ಛತ್ರಿ ಅರ್ಥ ಆಯ್ತು ದಣಿ. ನನಗೆ ನನ್ನ ಮಾವ ಆ ಬ್ರಹ್ಮಂಗಿಂತನೂ ಹೆಚ್ಚು. ಒಂದು ಮೂಳೆ ಹಾಕಿ ಎರಡು ನಾಯಿ ಹಿಡ್ದಂಗೆ ಈ ಮದುವೆಯನ್ನು ಮೂಳೆ ಹಾಕಿ ಶಿವು ಮತ್ತು ರತ್ನ ತಾವೇ ಸೃಷ್ಟಿಸ್ಕೊಂಡಿರೋ ಪಂಜರದೊಳಗೆ ತಾವಾಗೇ ಒಳಗೆ ಬಂದು ಕೂತ್ಕೊಂಡು
ಅವರೇ ಬೀಗ ಹಾಕೊಂಡು ಬಂದಿ ಆಗಿದ್ದಾರೆ ಅಲ್ವಾ? ಅಲ್ಲ ದೊರೆ, ನಾನು ಆ ಕಾಲದಿಂದನೂ ದೋಣ್ಗಳು ತಾವು ಕೆಲಸ ಮಾಡ್ಕೊಂಡು ಕೊಳುತ್ತಾನೆ ಬಂದೀನಿ. ಆದರೆ ಈ ಬುದ್ಧಿ ನನಗೆ ಬರಲೇ ಇಲ್ಲ. ಆದರೆ ನೀವು ಹಂಗಲ್ಲ, ಅವ್ರು ಹೊಟ್ಟೆನಾಗೆ ಹುಡ್ದವ್ರು, ಇನ್ನು ಹೆಂಗೆ ಕಲಿಯೋಕ್ಕಿಲ್ಲ ಹೇಳಿ? ಛತ್ರಿ, ರಕ್ತ ಕಲಾ ರಕ್ತ. ನನ್ನ ರಕ್ತದಲ್ಲೇ ಅಪ್ಪನ ಬುದ್ಧಿ ಬಂದ್ಬಿಟ್ಟೈತೆ. ಕೆಲವೊಂದು ಕಣ್ಣಲ್ಲಿ ನೋಡಿದ್ದು, ಕಿವಿಲ್ ಕೇಳಿದ್ದು, ಅಪ್ಪನ ಜೊತೆ ಇದ್ದು ಎಲ್ಲ ವಿಷಯದಲ್ಲೂ ಅನುಭವಿಸಿದ್ದು ಎಲ್ಲ ಪಾಠನೇ. ಇನ್ಯಾಕೆ ಇದನ್ನ ಇಟ್ಕೊಂಡು ಡಿಸೈನ್ ಆಗಿ ಆ ಶಿವು ರತ್ನಿ ಭವಿಷ್ಯನ ಹೆಂಗ್ ಕುಯ್ತೀನಿ ಅಂತ. ನೋಡ್ದ ಪರವ, ಅಂತೂ ಮಾಕಳವ ನನ್ನ ಹೆಂಡ್ರನ್ನ ಕರ್ಕೊಂಡು ಬರುವಂಗೆ ಮಾಡಿದ್ಲು. ನಾನು ತಯಾರಾಗ್ಬಿಟ್ಟು ಬರ್ತೀನಿ. ಬಾರು, ಏನಿದು ಆಶ್ಚರ್ಯ? ಅತ್ತೆ, ತಾಯಿ ಕಳ್ಳು ಏನು ಯೋಚನೆ ಮಾಡದೆ ಒಪ್ಕೊಂಡ್ಬಿಡುತ್ತೆ. ಆದರೆ ನನಗೆಲ್ಲೋ ಅನುಮಾನ, ನಮ್ಮಪ್ಪ ಸುಮ್ಮನೆ ಅಂತೂ ಒಪ್ಕೊಂಡಿರಲ್ಲ. ಪಕ್ಕ ಏನೋ ಪ್ಲಾನ್ ಹಾಕ್ಕೊಂಡಿರ್ತಾರೆ. ಏನಾದರೂ ಆಗಿರಲಿ, ನನ್ನ ಅತ್ತೆ ಸುದ್ದಿಗೆ ಯಾರು ಬಂದರೂ ನಾನಂತೂ ಸುಮ್ಮನೆ ಬಿಡಲ್ಲ. ಬಾರು, ಈಗ ನೀನು ಅದನ್ನೆಲ್ಲ ಏನೂ ಮಾಡಕ್ಕೆ ಹೋಗ್ಬೇಡ. ಅವನು ಹೊರಡಕ್ಕೆ ಹೇಳಿದ್ದಾನೆ, ಹೊರಡೋಣ. ಆಗಲಿ ಅತ್ತೆ, ನೀವು ಅಷ್ಟೇ ಜಾಸ್ತಿ ಏನು ಯೋಚನೆ ಮಾಡಬೇಡಿ. ಖುಷಿಯಿಂದ ಹೋಗಿ ರೆಡಿ ಹಾಕಿ.